ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಡಾಕ್ಟರ್ ನಿಶಿತಾ, ನಾನು ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟ್. ಇಂಟರ್ವೆನ್ಷನಲ್ ರೇಡಿಯೋಲಜಿ ಬ್ರಾಂಚ್ ಅಂದರೆ ವಿತೌಟ್ ಸರ್ಜರಿ ಪಿನ್ ಹೋಲಿಂದ ವಿ ಕ್ಯಾನ್ ಟ್ರೀಟ್ ಹೆಡ್ ಟು ಟು ಮೆನಿ ಪ್ರಾಬ್ಲಮ್ಸ್. ಎಷ್ಟೊಂದು ಕಾಯಿಲೆಗಳು ಬ್ರೈನಿಂದ ಹಿಡಿದು ಕಾಲಿನವರೆಗೂ, ಡಯಾಬಿಟಿಸ್ ಆಗಿರೋ ಗ್ಯಾಂಗ್ರೀನ್ವರೆಗೂ ನಮ್ಮಲ್ಲಿ ಎಲ್ಲ ಥರದ್ದು ಪಿನ್ ಹೋಲ್ ಟ್ರೀಟ್ಮೆಂಟ್. ನಮ್ಮ ಹತ್ರ ಯಾವುದೇ ಥರ ಇನ್ಸಿಷನ್ ಇರೋದಿಲ್ಲ, ಸ್ಕಾರ್ ಇರೋದಿಲ್ಲ, ಸರ್ಜರಿ ಇರೋದಿಲ್ಲ, ಪೋಸ್ಟ್ ಸರ್ಜರಿ ಕಾಂಪ್ಲಿಕೇಶನ್ ಇರೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅದು ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದರೆ ಪಿನ್ ಹೋಲ್ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್. ಸೊ ಪ್ರಾಬಬ್ಲಿ ನಾವು ಮುಂದೆ ನಿಮ್ಮನ್ನು ಮೀಟ್ ಮಾಡಿ ವಾಟ್ ಆಲ್ ಕೇಸಸ್ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇವತ್ತು ಇದು ಒನ್ ಆಫ್ ದ ಫಸ್ಟ್ ಕೇಸ್ ನನಗೆ ಗೊತ್ತಿರೋಂಗೆ ಇನ್ ಮಲ್ನಾಡ್ ಏರಿಯಾ ದಿಸ್ ದ ಫಸ್ಟ್ ಕೇಸ್ ದಟ್ ಈಸ್ ಬಿನ್ ಡನ್ ಈ ಟೆಕ್ನಾಲಜಿ ಯೂಸ್ ಮಾಡಿ. ಈಗ ನಾನು ತೋರಿಸ್ತಾ ಇರೋ ಟೆಕ್ನಾಲಜೀಸ್ ತುಂಬ ಎಕ್ಸ್ಪರ್ಟೈಸ್ ಬೇಕು ಆ್ಯಂಡ್ ಇಟ್ ಈಸ್ ವೆರಿ ರಿಸ್ಕಿ, ವೆರಿ ಕಾಂಪ್ಲಿಕೇಟೆಡ್, ತುಂಬ ಫೆನಿಸ್ಸಿಂದ ಮಾಡಬೇಕು. ಆ್ಯಂಡ್ ಸೊ ವಿ ಹ್ಯಾಡ್ ಒನ್ ಕೇಸ್ ಆ್ಯಂಡ್ ತುಂಬ ಚೆನ್ನಾಗಿ ಪೇಷಂಟ್ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಐ ವಿಲ್ ಜಸ್ಟ್ ಗೋ ಥ್ರೂ ವಿತ್ ದಿಸ್. ನಮಗೆ ಬ್ಲಡ್ ಸಪ್ಲೈ ಮಾಡ್ತಾ ಇರೋ ರಕ್ತನಾಳದಲ್ಲಿ ಈ ತರ ಬಲೂನ್ ನಿಮಗೆ ಕಾಣ್ತಿದೆಯಲ್ಲ, ಈ ತರ ಬಲೂನ್ ತರ ಸ್ವೆಲ್ಲಿಂಗ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್, ಇದು ಅನ್ಯೂರಿಸಮ್ ಅಂತ ಕರಿತೀವಿ. ಈ ಅನ್ಯೂರಿಸಮ್ ಅನ್ಡಿಟೆಕ್ಟ್ ಮಾಡಿಲ್ಲ, ಡಿಟೆಕ್ಟೇ ಆಗಿಲ್ಲ ಮುಂಚೆ ಫಾರ್ ಎನಿ ರೀಸನ್ ಅಂದ್ರೆ ಪೇಷಂಟ್ ವಿಲ್ ಕಮ್ ವಿತ್ ಬ್ಲೀಡ್. ಬ್ರೈನ್ ಅಲ್ಲಿ ಬ್ಲೀಡ್ ಆಗುತ್ತೆ. ಎಲ್ಲೆಲ್ಲಿ ರೆಡ್ ಕಲರ್ ಏನ್ ಕಾಣ್ತಿದೆ ಇದು ಯಾವುದೇ ರೀಸನ್ ಅಲ್ಲಿ ಬ್ಲೀಡ್ ಆಗ್ಬೋದು. ಅಂಡ್ ಇದು ಬ್ಲೀಡ್ ಎಷ್ಟು ಡೇಂಜರಸ್ ಅಂದ್ರೆ, ದಿಸ್ ಈಸ್ ಅವರ್ ಸೈಂಟಿಫಿಕ್ ಡೇಟಾ. ನಂಬರ್ ತೋರಿಸ್ಲಿಕ್ಕೆ ನಾನು ಇದು ಕೊಡ್ತಾ ಇದ್ದೀನಿ. ಸೈಂಟಿಫಿಕ್ ಡೇಟಾ ಪ್ರೀ ಹಾಸ್ಪಿಟಲ್ ಮಾರ್ಟಾಲಿಟಿ ಅಂದ್ರೆ ಹಾಸ್ಪಿಟಲ್ ಬರಕ್ ಮುಂಚೆನೆ 15% ಓಂಟ್ ರೀಚ್. ಈ ತರ ಏನಿದೆ ಅದು ಬ್ಲೀಡ್ ಆದ್ರೆ 15% ಜನ ರೀಚ್ ಆಗೋದಿಲ್ಲ. ಈವನ್ ಹಾಸ್ಪಿಟಲ್ ಬಂದು ಇನ್ ಹಾಸ್ಪಿಟಲ್ ಮಾರ್ಟಾಲಿಟಿ ಇಸ್ ಆಲ್ಸೋ ಅಪ್ ಟು 40%. ಸೊ ಇಮ್ಯಾಜಿನ್ ಈ ತರ ಬ್ಲೀಡಿಂಗ್ ಆಗಿ ಅನ್ಯೂರಿಸಮ್ ಇಂದ ಬ್ಲೀಡಿಂಗ್ ಆಗಿ ಬಂದವರು 40%, 50% ವರೆಗೂ ಸರ್ವೈವಲ್ ಆರ್ ವೆರಿ ಲೆಸ್. ಈ ಅನ್ಯೂರಿಸಮ್ಸ್ ಅಲ್ಲೂ ಶೇಪ್ಸ್ ಇರುತ್ತೆ ಡಿಫ್ರೆಂಟ್ ಆಗಿ. ಒನ್ ಇಸ್ ಸ್ಯಾಕ್ಯುಲರ್ ಅನ್ಯೂರಿಸಮ್, ನೀವು ಫಸ್ಟ್ ಏನ್ ನೋಡ್ತಾ ಇದ್ದೀರಾ. ಇನ್ನೊಂದು ಫ್ಯೂಸಿಫಾರ್ಮ್ ಅನ್ಯೂರಿಸಮ್. ಸೊ ಆಪ್ಷನ್ಸ್ ಏನಿದೆ ಈ ಟ್ರೀಟ್ಮೆಂಟ್, ಈ ಅನ್ಯೂರಿಸಮ್ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಅಂತ, ಇದು ಕ್ಲಿಪ್ಪಿಂಗ್ ಅಂತ, ಇದು ಓಪನ್ ಸರ್ಜರಿ. ಬ್ರೈನ್ ಓಪನ್ ಮಾಡ್ತಾರೆ, ಆ ಆರ್ಟರಿ ಹತ್ರ ಹೋಗ್ತಾರೆ, ಕ್ಲಿಪ್ ಹಾಕಿ ಬ್ಲಾಕ್ ಮಾಡ್ತಾರೆ. ಇದು ಓಪನ್ ಸರ್ಜರಿ, ಇದು ಬ್ರೈನ್ ಓಪನ್ ಮಾಡಿ ಮಾಡ್ಬೇಕು. ನೆಕ್ಸ್ಟ್ ನಾವು ಇಲ್ಲಿಂದ ಬರ್ತೀವಿ. ಯಾವ್ದಾದ್ರು ಪೇಷಂಟ್ ಗೆ ಇನ್ ಕೇಸ್ ಓಪನ್ ಸರ್ಜರಿ ಬೇಕಿಲ್ಲ ಅಂತಂದ್ರೆ ನಾವು ಎಂಡೋವಾಸ್ಕ್ಯುಲರ್, ದಿಸ್ ಇಸ್ ವಾಟ್ ವಿ ಡು, ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್. ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಪೈಪ್ ಮುಖಾಂತರ ನ್ಯೂರೋ ಕಾಯಿಲ್ಸ್ ಅಂತ ಬರುತ್ತೆ. ದಟ್ ಈಸ್ ವೆರಿ ತುಂಬಾ ಸಣ್ಣದಾದ ಟೈಟಾನಿಯಂ ಮತ್ತೆ ಪ್ಲಾಟಿನಮ್ ಕಾಯಿಲ್ಸ್. ಅದು ತುಂಬಾ ಸಾಫ್ಟ್ ಇರುತ್ತೆ. ಸೊ ನಾವು ಅದನ್ನ ಬ್ರೈನ್ ವರ್ಗೂ ರೀಚ್ ಆಗಿ ದ ಫಿನೆಸ್. ಇದಕ್ಕೆ ಈ ಪ್ರೊಸೀಜರ್ ಬೇಕಾಗಿರೋ ಟೆಕ್ನಿಕ್ ಏನು ಅಂದ್ರೆ, ನೀವು ಡ್ರಾಯಿಂಗ್ ನಲ್ಲಿ ನಾವು ಆಕ್ಸೆಸ್ ಮಾಡೋದು ತೊಡೆ ಹತ್ರ ಇರೋ ಆರ್ಟ್ರಿಯಲ್ಲಿ. ತೊಡೆ ಹತ್ರ ಇರೋ ಆರ್ಟ್ರಿಯಿಂದ ನಾವು ನ್ಯಾವಿಗೇಟ್ ಮಾಡ್ಕೊಂಡು ಹೋಗಿ ಇಷ್ಟು ಅದನ್ನ ಅನ್ಯೂರಿಸಮ್ ನ ಆಕ್ಸೆಸ್ ಮಾಡಿ ಅದ್ರೊಳಗಡೆ ಕಾಯಿಲ್ ಹಾಕಿ ಬ್ಲಾಕ್ ಮಾಡ್ತೀವಿ. ಕಾಯಿಲ್ ಸಿಂಪಲ್ ಕಾಯಿಲ್ ಇರ್ಬೋದು, ಅಥವಾ ಬಲೂನ್ ಅಸಿಸ್ಟೆಡ್ ಇರ್ಬೋದು, ಅಥವಾ ಸ್ಟೆಂಟ್ ಅಸಿಸ್ಟೆಡ್ ಇರ್ಬೋದು. ಬಟ್ ನೀವು ನೋಡ್ತಿರಂಗೆ ಸೆಕೆಂಡ್ ಏನ್ ಫ್ಯೂಸಿಫಾರ್ಮ್ ಅನ್ಯೂರಿಸಮ್ ಇದೆ, ಇದರಲ್ಲಿ ಕಾಮನ್ ಸೆನ್ಸ್ ಅಲ್ಲಿ ವಿ ಕಾಂಟ್ ಕಾಯಿಲ್ ಇಡಕ್ ಆಗೋದಿಲ್ಲ. ಬಿಕಾಸ್ ಕಾಯಿಲ್ ಸ್ಟೇ ಆಗಲ್ಲ, ಬಿದ್ದೋಗುತ್ತೆ. ಇಲ್ಲಿ ಹಿಡ್ಕೊಳ್ಳಕ್ಕೆ ನೆಕ್ ಅಂತ ಇದೆ. ನಾವು ಇದ್ರ ಒಳಗಡೆ ಕಾಯಿಲ್ ಮಾಡಿದ್ರೆ ಈ ನೆಕ್ ಹೋಲ್ಡ್ ಮಾಡುತ್ತೆ. ಬಟ್ ಇಲ್ಲಿ ಆತರ ಏನು ನೆಕ್ ಇಲ್ಲ, ಇದು ಜಸ್ಟ್ ಡಿಫ್ಯೂಸ್ ಬಲ್ಸ್. ಸೊ ಇದಕ್ಕೆ ಕಾಯಿಲಿಂಗ್ ಮಾಡಕ್ ಬರಲ್ಲ. ಮುಂಚೆ ಎಲ್ಲ ಬಿಫೋರ್ ಇವನ್ ನ್ಯೂರೋ ಸರ್ಜರಿ ಎಲ್ಲ ಮುಂಚೆ ಅಡಾಪ್ಟ್ ಆಗೋವರೆಗೂ ದೀಸ್ ಪೇಷಂಟ್ ಹ್ಯಾಡ್ ನೋ ಟ್ರೀಟ್ಮೆಂಟ್. ಅವ್ರು ರಪ್ಚರ್ ಆದ್ರೂ ನೋ ಟ್ರೀಟ್ಮೆಂಟ್, ಬಿಫೋರ್ ರಪ್ಚರ್ ಬಂದ್ರು ಏನು ಟ್ರೀಟ್ಮೆಂಟ್ ಇದ್ದಿದ್ದಿಲ್ಲ. ವಿ ವುಡ್ ಹ್ಯಾವ್ ಜಸ್ಟ್ ಲೆಫ್ಟ್ ಇಟ್, ಏನಾಗುತ್ತೆ ಅದೇ ಅಂತ. ಸೊ ಇದು ನಮ್ಮ ಪೇಷಂಟ್. ಶಿ ಈಸ್ ಎ 22-year-old ಫೀಮೇಲ್. ಶಿ ವಾಸ್ ಹ್ಯಾವಿಂಗ್ ಹೆಡ್ಏಕ್. ಮೇ ಬಿ ಈ ಬರ್ತಿರೋ ಹೆಡ್ಏಕ್ ಅನ್ರಿಲೇಟೆಡ್ ಇರ್ಬೋದು, ಗೊತ್ತಿಲ್ಲ. ತಲೆನೋವು ಬರ್ತಿದೆ ಅಂತ MRI ಮಾಡಿಸ್ಕೊಂಡ್ರು. ಆ MRI ಸ್ಕ್ಯಾನ್ ಅಲ್ಲಿ ವಿ ಡಿಟೆಕ್ಟೆಡ್ ದಿಸ್ ಕೈಂಡ್ ಆಫ್ ಅನ್ಯೂರಿಸಮ್. ನಾವು ರೆಗ್ಯುಲರ್ ಆಗಿ ಅನ್ಯೂರಿಸಮ್ ನೋಡೋರಿಗೇನೆ ದಿಸ್ ಇಸ್ ಒನ್ ಆಫ್ ದ ಕಾಂಪ್ಲೆಕ್ಸ್ ಅನ್ಯೂರಿಸಮ್ ದಟ್ ವಿ ಕ್ಯಾನ್ ಸಿ.
ಇದಕ್ಕೆ ಸರ್ಜರಿ ನೀವಾಗಲೇ ಇಮೇಜ್ ನೋಡಿರ್ತಾರ, ಓಪನ್ ಸರ್ಜರಿ ಮಾಡಿ ಕ್ಲಿಪ್ ಮಾಡಲಿಕ್ಕೆ ಬರೋದಿಲ್ಲ. ಬಿಕಾಸ್ ಇಲ್ಲಿಂದ ಇಲ್ಲಿವರೆಗೂ ಕ್ಲಿಪ್ ಮಾಡಿದ್ರೆ ಇದು ಆರ್ಟರಿ ಪೂರ್ತಿ ಬ್ಲಾಕ್ ಆಗುತ್ತೆ. ಅಂಡ್ ಇಲ್ಲೇನು ನಮ್ಗೆ ಬ್ಲಾಕ್ ಕಲರ್ ವೆಸಲ್ಸ್ ನಿಮ್ಗೆ ಕಾಣ್ತಾ ಇದೆ, ಈ ಬ್ಲಾಕ್ ಕಲರ್ ವೆಸಲ್ಸ್ ನಮ್ ಬ್ರೈನ್ಗೆ ಬ್ಲಡ್ ಸಪ್ಲೈ. ಸೊ ಇದು ಬ್ಲಾಕ್ ಆದ್ರೆ ಪೇಷಂಟ್ಗೆ ಹ್ಯೂಜ್ ಸ್ಟ್ರೋಕ್ ಬರುತ್ತೆ ಈ ಕಡೆದು. ಸೊ ದ ಟ್ರೀಟ್ಮೆಂಟ್ ಹೇಗಿರ್ಬೇಕು ಅಂದ್ರೆ ಅನ್ಯೂರಿಸಮ್ ಅಷ್ಟೇ ಬ್ಲಾಕ್ ಮಾಡಬೇಕು, ಈ ಕಡೆ ಬ್ಲಡ್ ಹೋಗ್ತಿರೋ ಬ್ಲಡ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಅದು ಡಿಸ್ಟರ್ಬ್ ಆದ್ರೆ ಪೇಷಂಟಿಗೆ ಸ್ಟ್ರೋಕ್ ಆಗುತ್ತೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್, ಹೊಸ ಟೆಕ್ನಾಲಜಿ ಬಂದಿದೆ, ಫ್ಲೋ ಡೈವರ್ಟರ್ ಅಂತ. ದಿಸ್ ಈಸ್ ವಾಟ್ ಟುಡೇಸ್ ಪ್ರೆಸ್ ಮೀಟ್ ಈಸ್. ಇಟ್ ಈಸ್ ಕಾಲ್ಡ್ ಫ್ಲೋ ಡೈವರ್ಟರ್. ಆ ಫ್ಲೋ ಡೈವರ್ಟರ್ಗೆ ಯಾವ ತರ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ, ಯೂಶಲಿ ಕ್ರೋಮಿಯಂ ಕೋಬಾಲ್ಟ್ ಯೂಸ್ ಪ್ರಿಪೇರ್ ಮಾಡ್ತಾರೆ. ದಟ್ ಈಸ್ ಲೈಕ್ ಎ ಟ್ಯೂಬ್, ಮೆಶ್ ಇಂದ ಟ್ಯೂಬ್ ಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ ಆಗಿರುತ್ತೆ. ಸೊ ಅದನ್ನ ನಾವು ಅನ್ಯೂರಿಸಮ್ ಹತ್ರ ಹಾಕಿದ್ರೆ ಅನ್ಯೂರಿಸಮ್ ಹತ್ರ ಒಳಗೆ ಫ್ಲೋ ಸ್ಟಾಪ್ ಆಗುತ್ತೆ. ಅದ್ರ ಪಕ್ಕದಲ್ಲಿರೋ ಆರ್ಟ್ರಿಗೆ ಲ್ಯಾಮಿನಾರ್ ಫ್ಲೋ ಅಂತ ಇರುತ್ತೆ. ಸೊ ಲ್ಯಾಮಿನಾರ್ ಫ್ಲೋ ಇರೋದು ಇಟ್ ವಿಲ್ ಸ್ಟೇ, ಅನ್ಯೂರಿಸಮ್ ಅಷ್ಟೇ ಥ್ರೋಂಬೋಸಿಸ್ ಆಗಿ ಬ್ಲಾಕ್ ಆಗುತ್ತೆ. ಸೊ ಇದು ನಮ್ಮ ಪೇಷಂಟ್ ಪೋಸ್ಟ್ ಪ್ರೊಸೀಜರ್. ನಿಮ್ಗೆ ಸ್ಟೆಂಟ್ ಕಾಣ್ತಾ ಇರ್ಬೋದು, ಇದು ಹಿಂಗೆ ಲೀನಿಯರ್ ಆಗಿ ಏನಿದೆ ಇದು ಫ್ಲೋ ಡೈವರ್ಟರ್. ಆಗ್ಲೇ ಅನ್ಯೂರಿಸಮ್ ಒಳಗಡೆ ಥ್ರೋಂಬೋಸಿಸ್ ಸ್ಟಾರ್ಟ್ ಆಗಿದೆ. ದಿಸ್ ಪೇಷಂಟ್ ಇವರು ಬೇರೆ ಯಾವುದೇ ತರ ಪ್ರೊಸೀಜರಿಗೂ ಕ್ಯಾಂಡಿಡೇಟ್ ಅಲ್ಲ. ಇದು ಬಿಟ್ಟು ಶಿ ಹ್ಯಾಡ್ ನೋ ಅದರ್ ಆಪ್ಷನ್. ಅಂಡ್ ಮುಂಚೆ ಎಲ್ಲ ಈ ಪ್ರೊಸೀಜರ್ ಮಾಡಿಸ್ಕೋಬೇಕಿತ್ತು ಅಂತಂದ್ರೆ ಇಷ್ಟು ಫೋಟೋ ಐದರ್ ಬ್ಯಾಂಗ್ಳೂರ್ ಆರ್ ಸಮ್ವೇರ್ ಎಲ್ಸ್, ಬೇರೆ ಎಲ್ಲೂ ಇದು ಈ ಕಡೆ ಐ ಡೋಂಟ್ ಥಿಂಕ್ ಸೊ ಎಲ್ಲೂ ಅವೈಲೇಬಲ್ ಇದೆ. ನನಗೆ ಅರಿವಿರೋ ತರ ಈ ಕಡೆ ಯಾರು ಮಾಡ್ತಾ ಇರ್ಲಿಲ್ಲ. ಸೊ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಇನ್ ಅವರ್ ಹಾಸ್ಪಿಟಲ್. 1 ತಿಂಗಳು ಪೇಷಂಟ್ ಫಾಲೋ ಅಪ್ ಬಂದಾಯ್ತು. ಶಿ ಇಸ್ ವೆರಿ ಗುಡ್. ಇಂಟ್ರಾ ಪ್ರೊಸೀಜರ್ ಅಲ್ಲೂ ಕಾಂಪ್ಲಿಕೇಶನ್ ಆಗಿಲ್ಲ, ಪೋಸ್ಟ್ ಪ್ರೊಸೀಜರ್ ಅಲ್ಲೂ ಕಾಂಪ್ಲಿಕೇಶನ್ ಆಗಿಲ್ಲ. 1 ಮಂತ್ ಆಯ್ತು. ಸೊ ಓವರ್ ದ ಟೈಮ್ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಲಿರೋ ಸೆಲ್ಸ್ ಇದ್ರ ಮೇಲೆ ಗ್ರೋ ಆಗ್ಬಿಡುತ್ತೆ, ಸ್ಟೆಂಟ್ ಮೇಲೆ ಗ್ರೋ ಆಗ್ಬಿಡುತ್ತೆ. ಸೊ ದಟ್ ವಿಲ್ ಇನ್ಕಾರ್ಪೊರೇಟ್ ಇನ್ ಟು ದ ವಾಲ್. ಸೊ ಇಟ್ ಬಿಕಮ್ಸ್ ಲೈಕ್ ಅವ್ರದೇ ಒಂದು ನ್ಯಾಚುರಲ್ ಆರ್ಟ್ರಿ ತರ ಅದು ಆಗ್ಬಿಡುತ್ತೆ. ಇದು ಆಫ್ಟರ್ ದ ಪ್ರೊಸೀಜರ್ ನಾವು ಇಲ್ಲಿಗೆ ಬ್ಲಡ್ ಫ್ಲೋನು ಕಾಂಪ್ರಮೈಸ್ ಮಾಡಿಲ್ಲ. ಈ ಸ್ಟೆಂಟ್ ಹಾಕುವಾಗ ಬ್ಲಡ್ ಫ್ಲೋನು ಕಾಂಪ್ರಮೈಸ್ ಮಾಡಿಲ್ಲ. ಹೋಲ್ ಬ್ರೈನ್ಗೆ ಬ್ಲಡ್ ಇದೆ, ಸ್ಟ್ರೋಕು ಆಗಿಲ್ಲ, ಅನ್ಯೂರಿಸಮ್ ಅಲ್ಲೂ ಸ್ಟೇಸಿಸ್ ಇದೆ. ಇನ್ 3-4 months ಆಲ್ಮೋಸ್ಟ್ ಅನ್ಯೂರಿಸಮ್ ವಿಲ್ ಬಿ ಇನ್ವಿಸಿಬಲ್. ಸೊ ವೈ ಏನಕ್ಕೆ ನಾವು ಇದನ್ನ ಅಡ್ವರ್ಟೈಸ್ಮೆಂಟ್, ವೈ ವಿ ವಾಂಟ್ ಟು ಟೆಲ್ ಯು ಪೀಪಲ್, ನಾವು ಯಾಕೆ ಇದನ್ನ ನಿಮ್ಗೆ ಹೇಳ್ತಾ ಇದೀವಿ, ನಾವ್ ಇದು ಮಾಡ್ತೀವಿ ಅಂದ್ರೆ, ಒಂದು ಪಿನ್ ಹೋಲ್, ಒಂದು ಸಣ್ಣ ಸೂಜಿ ರಂಧ್ರ, ಬ್ರೈನ್ ಓಪನ್ ಮಾಡೋದೇ ಇಲ್ಲ, ಒಂದು ಇನ್ಸಿಷನ್ ಇಲ್ಲ, ಒಂದು ಸ್ಕಾರ್ ಇಲ್ಲ, ನೋ ಓಪನಿಂಗ್, ಬ್ರೈನ್ ಓಪನ್ ಮಾಡೋದಿಲ್ಲ. ನಾವೀಗ ಈ ಫ್ಲೋ ಡೈವರ್ಟ್ ಹಾಕಿರೋದ್ರಿಂದ ಆ ಪೇರೆಂಟ್ ವೆಸಲ್ ಏನಿದೆ, ಬ್ರೈನ್ಗೆ ಬ್ಲಡ್ ಸಪ್ಲೈ ಮಾಡ್ತಿರೋ ವೆಸಲ್ ನಾವು ಸೇವ್ ಮಾಡಕ್ಕಾಯ್ತು. ನ್ಯೂರೋ ಸರ್ಜರಿ ಮಾಡಿದ್ರು ಸಹ ಅವ್ರಿಗೆ ಆರ್ಟ್ರಿ ಸೇವ್ ಮಾಡಕ್ ಆಗ್ತಿರ್ಲಿಲ್ಲ. ಪೇಷಂಟ್ ಸ್ಟ್ರೋಕ್ ಆಗೋ ಚಾನ್ಸಸ್ 90% ಅಲ್ಲ ಇರ್ತಿತ್ತು. ಸೊ ಅನ್ಯೂರಿಸಮ್ ಕ್ಲೋಸ್ ಆಯ್ತು. ನಾವು ಡಿಸ್ಚಾರ್ಜ್ ಪೇಷಂಟ್ ನ ನೆಕ್ಸ್ಟ್ ಡೇ ವಿ ಡಿಸ್ಚಾರ್ಜ್. ಇಫ್ ಶಿ ಹ್ಯಾಡ್ ಅಂಡರ್ವೆಂಟ್ ನ್ಯೂರೋ ಸರ್ಜರಿ, ಇಮ್ಯಾಜಿನ್ ಬ್ರೈನ್ ಓಪನ್ ಮಾಡಿರೋರು ಸರ್ಜರಿಯಿಂದ ಹೊರಗೆ ಬರೋಕೆನೆ ತುಂಬಾ ದಿವಸಗಳು ಬೇಕಾಗುತ್ತೆ. ಸೊ ಪಿನ್ ಹೋಲ್ ಸರ್ಜರಿ ಇದ್ದಿದ್ದರಿಂದ ಶಿ ವಾಸ್ ಡಿಸ್ಚಾರ್ಜ್ ನೆಕ್ಸ್ಟ್ ಡೇ. ಸೊ ಅಂಡ್ ದಿಸ್ ಪೇಷಂಟ್ ತುಂಬಾ ಲಕ್ಕಿ. ಅವ್ರು ಮುಂಚೆನೆ ಕಂಡಿಡ್ತೀವಿ, ಹೆಂಗೋ ತಲೆನೋವು ಅಂತ ಸ್ಕ್ಯಾನ್ ಮಾಡಿದಾಗ ಕಂಡಿಡ್ತಿದ್ದಕ್ಕೆ ವಿ ಸೇವ್ಡ್ ಹರ್. ಸಮ್ ಡೇ ಅವ್ರು ಯಾವತ್ತೂ ನೋಡ್ಕೊಂಡೇ ಇರಲಿಲ್ಲ ಅಂದ್ರೆ ಇಟ್ ವಾಸ್ ಎ 9 mm ಅನ್ಯೂರಿಸಮ್. ಅವ್ರು ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ಇದು 1 to 1.2 12 mm ಆಗೋಷ್ಟರಲ್ಲಿ ಚಾನ್ಸಸ್ ಆಫ್ ರಪ್ಚರ್ ಆರ್ ವೆರಿ ಹೈ. ಇಫ್ 3 ವರ್ಷ ಅವ್ರು ನೋಡ್ಕೊಂಡಿರ್ಲಿಲ್ಲ ಅಂದ್ರೂ ಶಿ ವುಡ್ ಹ್ಯಾವ್ ಕಮ್ ವಿತ್ ರಪ್ಚರ್ಡ್ ಅನ್ಯೂರಿಸಮ್. ಸೊ ಶಿ ವಾಸ್ ಲಕ್ಕಿ, ಶಿ ಕೇಮ್ ಟು ಅಸ್ ವಿತ್ ಅನ್ರಪ್ಚರ್ಡ್ ಅನ್ಯೂರಿಸಮ್. ಸೊ ವಿ ಟ್ರೀಟೆಡ್ ಹರ್. ದಿಸ್ ಈಸ್ ಅವರ್ ಕ್ಯಾತ್ ಲ್ಯಾಬ್. ಇಲ್ಲೇ ನಾವು ಪೇಷಂಟ್ಸ್ಗೆ ಟ್ರೀಟ್ ಮಾಡೋದು. ಇದು ನಮ್ಮ ಕ್ಯಾತ್ ಲ್ಯಾಬ್ ಟೀಮ್. ಪ್ರವೀಣ್ ಸರ್ ಜನರಲ್ ಅನಸ್ತೇಶಿಯಾ ಕೊಟ್ಟಿದ್ದು ನಮ್ಮ ಡಾಕ್ಟರ್ ಪ್ರವೀಣ್ ಸರ ಇದ್ದಾರೆ. ಇದು ನಮ್ಮ ಹೋಲ್ ಟೀಮ್. ಅದು ಕಂಪನಿಯವರು ನಾವು ಯೂಸ್ ಮಾಡಿದ್ದು ಸ್ಟ್ರೈಕರ್ ಅಂತ. ಅವ್ರು ಹೇಳಿದ್ದು ಈ ರೀಜನ್ ಅಲ್ಲಿ ಫಸ್ಟ್ ಟೈಮ್ ಮಾಡಿರೋದು, ಯಾವುದು ಮುಂಚೆ ಮಾಡಿಲ್ಲ ಅಂತ. And she is my patient. This is when she came for follow. She is doing very fine. ನಾನು ಹೇಳ್ದಂಗೆ ನಾವು ಹಾಕಿ 6 ವೀಕ್ಸ್ ಅಲ್ಲಿ ಏನಾಗುತ್ತೆ ಅಂದರೆ, ಅದೇನು ನಾವು ಮೆಟಲ್ ಹಾಕಿದ್ದೀವಿ ಅದ್ರ ಮೇಲೆ ನಮ್ಮ ಬಾಡಿ ಸೆಲ್ಸ್ ಗ್ರೋ ಆಗಿಬಿಡುತ್ತೆ. ಗ್ರೋ ಆದಮೇಲೆ ಇಟ್ಸ್ ಲೈಕ್ ನಿಮ್ದು ರೆಗ್ಯುಲರ್ ಆರ್ಟ್ರಿ ಥರ, ಅದೇನು ಪ್ರಾಬ್ಲಮ್ ಮಾಡಲ್ಲ. ಜಸ್ಟ್ ಅದು ಗ್ರೋ ಆಗೋವರೆಗೂ ನಾವು ಒಂದು ಮೆಡಿಸಿನ್ ಹಾಕ್ತಾ ಇರ್ತೀವಿ, ಅದು ಬ್ಲಾಕ್ ಆಗದೆ ಇರೋ ಥರ. ಅದು ಎಷ್ಟು ಸಾಫ್ಟ್ ಇರುತ್ತೆ ಅಂತಂದರೆ, ನೀವು ಟಚ್ ಮಾಡಿದರೆ ಕಾಟನ್ ಟಚ್ ಮಾಡೋ ಥರ ಫೀಲ್ ಆಗುತ್ತೆ. ನಾನು ರಿಯಲಾಗಿ ನಾವು ಟಚ್ ಮಾಡ್ತೀವಿ ಪ್ರೊಸೀಜರ್ ಹಾಕೋಕ್ಕೆ ಮುಂಚೆ, ನೀವು ಕಾಟನ್ ಟಚ್ ಅಷ್ಟು ಸಾಫ್ಟ್ ಇರುತ್ತೆ. ಇಟ್ ಈಸ್ ನಾಟ್ ಲೈಕ್ ಒಂದು ಶಾರ್ಪ್ ಮೆಟಲ್ ಥರ ಇರೋದಿಲ್ಲ. ಸೊ ಇಟ್ಸ್ ವೆರಿ ಸೇಫ್. ದಿಸ್ ಈಸ್ ಸಿಮಿಲರ್ ಟು, ಇದು ಡೆವಲಪ್ಮೆಂಟಲ್ ಡಿಸಾರ್ಡರ್ ಥರ ಸಿಮಿಲರ್ಲಿ. ಒಂದು ಫೀಮೇಲ್ಸ್ ಹೂ ಆರ್ ಹ್ಯಾವಿಂಗ್ ಹೈ ಈಸ್ಟ್ರೋಜನ್, ಅವರು ತುಂಬ ಕಾಮನ್ ಆಗಿರುತ್ತೆ. ಸೆಕೆಂಡು ಫ್ಯಾಮಿಲಿಯಲ್ ಹೆರಿಡಿಟಿ, ಅಮ್ಮಂಗೆ ಮಲ್ಟಿಪಲ್, ಈಗ 1 ಕಡೆ 2 ಕಡೆ 3 ಕಡೆ ಅನ್ಯೂರಿಸಮ್ ಇತ್ತು ಯಾರಿಗಾದರೂ ಅಂತಂದರೆ
ದಟ್ ಈಸ್ ಅ ಫ್ಯಾಮಿಲಿಯಲ್ ಅವ್ರಿಗೆ ಮುಂಚೆಯಿಂದ ಬಂದಿದೆ ಅಂತ. ಸೊ ದಟ್ ಹ್ಯಾಸ್ ಟು ಬಿ ಫ್ಯೂಚರ್ ಬರೋ ಜನ್ರೇಷನ್ಗೆ ಸ್ಕ್ರೀನಿಂಗ್ ಮಾಡಿಸ್ಬೇಕು. ಹೈಪರ್ ಟೆನ್ಷನ್ ಮತ್ತು ಯಂಗ್ ಫೀಮೇಲ್ಸ್ ಯಾವಾಗಲೂ ಹೆಡ್ಡೇಕ್ ಅಂತ ಕಂಪ್ಲೇಂಟ್ ಮಾಡ್ತಾ ಇರೋರು ಅವರಿಗೆ ಹೈ ಚಾನ್ಸ್ ಇದೆ. ಸೊ ದಿಸ್ ಆಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಮುಂಚೆನೇ ಬರಬೇಕು ಅಂತ ಇರುತ್ತೆ, ಲೈಕ್ ಡಯಾಬಿಟಿಕ್ ಆ್ಯಂಡ್ ಹೈಪರ್ ಟೆನ್ಷನ್ ವಿಚ್ ಬಾಡಿ ಹ್ಯಾಸ್ ಪ್ರೋಗ್ರಾಮ್ ದಟ್ ಹಿ ವಿಲ್ ಗೆಟ್ ಡಯಾಬಿಟಿಸ್ ಆ್ಯಂಡ್ ಹೈಪರ್ ಟೆನ್ಷನ್ ಅಟ್ ದಿಸ್ ಪಾಯಿಂಟ್. ಆ ಥರ ದಿಸ್ ಈಸ್ ಆಲ್ಸೋ ಒನ್ ಡಿಸೀಸ್. ಇದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇಲ್ಲ, ಒಂದು ಫ್ಯಾಮಿಲಿಯಲ್ ಆ್ಯಂಡ್ ಒನ್ ಈಸ್ ಯುವರ್ ಜೆನೆಟಿಕ್ಸ್. ಸರ್ ನಾವು ತುಂಬ ಟ್ರೈ ಮಾಡ್ತಾ ಇದ್ದೀವಿ ತರಿಸ್ಬೇಕು ಅಂತ, ತುಂಬ ಹೇಳ್ತಾ ಇದ್ದೀವಿ, ನಾವು ತುಂಬ ಟ್ರೈ ಮಾಡ್ತಾ ಇದ್ದೀವಿ ತರಿಸ್ಬೇಕು ಇದೆ ಅಂತಲ್ಲ. ನಾವು ಸ್ಟ್ರೋಕ್ ಟ್ರೀಟ್ಮೆಂಟು ಸಹ ಮಾಡ್ತೀವಿ, ಅದೆಲ್ಲ ತರಿಸ್ಬೇಕಂತ ನಾವು ತುಂಬ ಟ್ರೈ ಮಾಡ್ತಾ ಇದ್ದೀವಿ. ಬಂದರೆ ಡೆಫಿನೆಟ್ಲಿ ನಾವು ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಬಂದರೆ ಕೆಲವು ಸತಿ ಈ ಪೇಷಂಟ್ಸಿಗೆ ಏನು ಸಿಮ್ಟಮ್ಸ್ ಇರಲ್ಲ. ನಮ್ಮ ಹತ್ರ ರಪ್ಚರ್ ಆಗಿ ಬರೋ 90% ಪೇಷಂಟ್ಸ್ಗೆ ಏನು ಸಿಮ್ಟಮ್ ಇರಲ್ಲ. ಸಡನ್ಲಿ ಒನ್ ಡೇ ಅನ್ಕಾನ್ಷಿಯಸ್ ಆಗ್ತಾರೆ, ಹಾಸ್ಪಿಟಲ್ಗೆ ಬಂದು ಸ್ಕ್ಯಾನ್ ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇದು ತುಂಬ ಒಂದು 4 ಸೆಂಟಿಮೀಟ್ರ್ ಸೈಜಿಗಾಗಿ ಅಕ್ಕಪಕ್ಕ ಇರೋ ನರ್ವ್ಸ್ಗೆಲ್ಲ ಅದು ಮಾಡ್ತಿದೆ ಅಂತ, ಪೇಯ್ನ್ ಮಾಡ್ತಿದೆ ಅಂತ ಅಂದ್ರೆ ಅಷ್ಟೇ. ಇಲ್ಲಾಂದರೆ ಜಸ್ಟ್ ಮೈಲ್ಡ್ ಹೆಡ್ಡೇಕ್ ಇರುತ್ತೆ, ಆರ್ ಎಲ್ಸ್ 90% ಸಿಂಪ್ಟಮ್ಯಾಟಿಕ್, ಏನು ಸಿಂಪ್ಟಮ್ ಇರಲ್ಲ. ಇರಬಹುದು, ಇದ್ದೇ ಇರುತ್ತೆ ಅಂತಲ್ಲ, ಇರಬಹುದು. ಈಗ ಇವ್ರಿಗೂ ಪದೇ ಈ ಪೇಷಂಟ್ಗೆ ಪದೇ ಅಂತಲೇ ಇರಲಿಲ್ಲ. ಜಸ್ಟ್ ಬಿಕಾಸ್ ಶಿ ಈಸ್ ಯಂಗ್ ಅಂತ ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಂಡ್ರು, ಆ ಸ್ಕ್ಯಾನಲ್ಲಿ ಕಂಡು ಬಂತು. ಇವರಿಗೆ ಇನ್ನೊಂದು 6 ಮಂತ್ಸ್ ಬಿಟ್ಟಿದ್ರೆ ಶಿ ವುಡ್ ಹ್ಯಾವ್ ಬ್ಲಡ್. ಅವ್ರು ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ಅವ್ರು ಬ್ಲೀಡ್ ಆಗಿ ಬಂದಿರೋರು. ಸರ್ ನನಗೆ ಕಂಪನಿ ಅವರು ಬಂದಾಗ ಹೇಳಿದ ಪ್ರಕಾರ ಈ ರೀಜನಲ್ಲೇ, ಮಲ್ನಾಡ್ ರೀಜನಲ್ಲೇ ಎಲ್ಲೂ ಮಾಡಿಲ್ಲ, ಫಸ್ಟ್ ಕೇಸ್ ಅಂತ ಅವ್ರು ಹೇಳಿದ್ದು. ಸ್ಟ್ರೈಕರ್ ಅಂದ್ರೆ ಫ್ಲೋ ಡೈವರ್ಟರ್ ಕೇಸೇ ಮಾಡಿಲ್ಲ ಅಂತ. ಫ್ಲೋ ಡೈವರ್ಟರ್ ಅಲ್ಲಿ ಸುಮಾರು ಕಂಪನೀಸ್ ಇದಾವೆ, ನಂಗೆ ಗೊತ್ತಿರಂಗೆ ಇಲ್ಲ. ಪರ್ ಮೈ ನಾಲೆಡ್ಜ್ ಶಿವಮೊಗ್ಗಲ್ಲೂ ಇಲ್ಲ ಅಂಡ್ ಸರೌಂಡಿಂಗ್ ಎಲ್ಲೂ ಇಲ್ಲ. ಆಫ್ಟರ್ ದಿಸ್ ಇಟ್ ಈಸ್ ಡನ್ ಇನ್ ಬ್ಯಾಂಗ್ಳೂರ್ ಅಂಡ್ ಬೆಳಗಾಂ, ಐ ಥಿಂಕ್ ಸೊ. ನನಗೆ ಗೊತ್ತಿರೋ ಥರ ಯಾರಾದರೂ ಮಾಡಿದರೆ ಅದು ಗೊತ್ತಿಲ್ಲ.